ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಸಾವಿತ್ರಿ ರಾಜೇಶ್ವರಿ ಯೂಟ್ಯೂಬ್ ಚಾನಲನ್ನು. ನಾವು ಈ ವಿಡಿಯೋದಲ್ಲಿ ಪೊಲರೈಸೇಷನ್ ಆಫ್ ಲೈಟ್ ಚಾಪ್ಟರ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆ್ಯಂಡ್ ಡೆರಿವೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದ ಬೀಮ್ ಆಫ್ ಲೈಟ್ whose vibrations are confined to only one plane containing the optic axis and the direction of the incident wave is said to be plane polarized light. ಇದ್ರದ್ದು ಅರ್ಥ ಬಂದುಬಿಟ್ಟು ಬೀಮ್ ಆಫ್ ಲೈಟು ವೈಬ್ರೇಷನ್ಸ್ ಆಗುತ್ತಿರುತ್ತಲ್ಲ ಅದು ಓನ್ಲಿ ಒನ್ ಪ್ಲೇನ್ ಕಂಟೈನಿಂಗ್ ಇತ್ತು, ಅದ್ರ ಜೊತೆಗೆ ಆಪ್ಟಿಕ್ ಆ್ಯಕ್ಸಿಸ್ ಇತ್ತು ಅಂತಂದ್ರಿಗಿನ ಆ್ಯಂಡ್ ಡೈರೆಕ್ಷನ್ ಆಫ್ ದ ಇನ್ಸಿಡೆನ್ಸ್ ವೇವ್ ಇತ್ತು ಅಂದರೆ ನಾವು ಅದನ್ನು ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಫಿನಾಮಿನಾ ಈಸ್ ನೌನ್ ಆ್ಯಸ್ ದ ಪೊಲರೈಸೇಷನ್. ಪ್ಲೇನ್ ಆಫ್ ಪೊಲರೈಸೇಷನ್ ಲೈಟ್ ಇರೋ ಫಿನಾಮಿನಾನ ಪೊಲರೈಸೇಷನ್ ಅಂತ ಕರಿತೀವಿ. Polarizer. The crystal that produces the plane polarized light is called polarizer. ಕ್ರಿಸ್ಟಲ್ ಬಂದುಬಿಟ್ಟು ಪ್ಲೇನ್ ಪೊಲರೈಸ್ಡ್ ಲೈಟ್ನ ಪ್ರೊಡ್ಯೂಸ್ ಮಾಡ್ತು ಅಂದರೆ ನಾವು ಅದನ್ನು ಪೊಲರೈಸರ್ ಅಂತ ಕರಿತೀವಿ. ಅನಲೈಸರ್. ದ ಕ್ರಿಸ್ಟಲ್ ದಟ್ ಡಿಟೆಕ್ಟ್ಸ್ ದ ಪೊಲರೈಸೇಷನ್. ಕ್ರಿಸ್ಟಲ್ ಬಂದುಬಿಟ್ಟು ಡಿಟೆಕ್ಟ್ಸ್ ಮಾಡಿದ್ರೆ ಪೊಲರೈಸೇಷನ್, ಅದನ್ನು ನಾವು ಅನಲೈಸರ್ ಅಂತ ಕರಿತೀವಿ. ಅದೇ ಕ್ರಿಸ್ಟಲ್ ಬಂದುಬಿಟ್ಟು ಪ್ಲೇನ್ ಪೊಲರೈಸ್ಡ್ ಲೈಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಪೊಲರೈಸರ್ ಅಂತ ಕರಿತೀವಿ. ಪ್ಲೇನ್ ಆಫ್ ವೈಬ್ರೇಷನ್. ದ ಪ್ಲೇನ್ ಇನ್ ವಿಚ್ ವೈಬ್ರೇಷನ್ ಟೇಕ್ ಪ್ಲೇಸ್. ಪ್ಲೇನು ವೈಬ್ರೇಷನ್ ಆಗ್ತಿತ್ತು ಅಂತಂದರೆ ನಾವು ಅದನ್ನು ಪ್ಲೇನ್ ಆಫ್ ವೈಬ್ರೇಷನ್ ಅಂತ ಕರಿತೀವಿ. ಪ್ಲೇನ್ ಆಫ್ ಪೊಲರೈಸೇಷನ್. ದ ಪ್ಲೇನ್ ವೇರ್ ದೇರ್ ಆರ್ ನೋ ವೈಬ್ರೇಷನ್. ಪ್ಲೇನ್ ವೈಬ್ರೇಷನ್ ಆಗ್ತಿಲ್ಲ ಅಂತಂದರೆ ನಾವು ಅದನ್ನು ಪ್ಲೇನ್ ಆಫ್ ಪೊಲರೈಸೇಷನ್ ಅಂತ ಕರಿತೀವಿ. ವೈಬ್ರೇಷನ್ ಆದರೆ ಪ್ಲೇನ್ ಆಫ್ ಅಂತೀವಿ. ಅನ್ಪೊಲರೈಸ್ಡ್ ಲೈಟ್. ದ ಲೈಟ್ ಹ್ಯಾವಿಂಗ್ ದ ವೈಬ್ರೇಷನ್ಸ್ ಅಲಾಂಗ್ ಆಲ್ ಪಾಸಿಬಲ್ ಸ್ಟ್ರೇಟ್ ಲೈನ್ಸ್ ಇನ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಪೊಲರೈಸ್ಡ್ ಲೈಟ್ ಡೆಫಿನೇಷನ್ ಬಂದುಬಿಟ್ಟು ಲೈಟು ಹ್ಯಾವಿಂಗ್ ದ ವೈಬ್ರೇಷನ್ ಆಗ್ತಿರುತ್ತೆ ಯಾವುದ್ರ ಜೊತೆಗಪ್ಪ ಅಂತಂದರೆ ಅಲಾಂಗ್ ಆಲ್ ಪಾಸಿಬಲ್ ಸ್ಟ್ರೇಟ್ ಲೈನ್ ಜೊತೆಗೆ ಇನ್ನೇ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಅದು ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಆಗಿದ್ರೆ ಅದನ್ನು ಅನ್ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಪ್ಲೇನ್ ಪೊಲರೈಸ್ಡ್ ಲೈಟ್. ದ ಲೈಟ್ ಹ್ಯಾವಿಂಗ್ ದ ವೈಬ್ರೇಷನ್ ಓನ್ಲಿ ಅಲಾಂಗ್ ಎ ಸಿಂಗಲ್ ಸ್ಟ್ರೇಟ್ ಲೈನ್. ಅನ್ಪೊಲರೈಸ್ಡ್ ಲೈಟ್ ಬಂದುಬಿಟ್ಟು ಪಾಸಿಬಲ್ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೇಟ್ ಲೈನಲ್ಲಿ ಅದು ಮೂವ್ ಆಗ್ತಿರುತ್ತೆ. ಆದರೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಬಂದುಬಿಟ್ಟು ಸಿಂಗಲ್ ಸ್ಟ್ರೇಟ್ ಲೈನ್ ಇನ್ನೇ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಆಫ್ ಲೈಟ್. ಬೋತು ಇದು ಅನ್ಪೊಲರೈಸ್ಡ್ ಆ್ಯಂಡ್ ಪೊಲರೈಸ್ಡ್ ಎರಡೂ ಬಂದುಬಿಟ್ಟು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಆಫ್ ಲೈಟಿಗಿರುತ್ತೆ. ಅನ್ಪೊಲರೈಸ್ಡ್ ಲೈಟ್ ಮಾತ್ರ ಅಲಾಂಗ್ ಆಲ್ ಪಾಸಿಬಲ್ ಸ್ಟ್ರೇಟ್ ಲೈನ್ ಆದರೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಬಂದುಬಿಟ್ಟು ಓನ್ಲಿ ಎ ಸಿಂಗಲ್ ಸ್ಟ್ರೇಟ್ ಲೈನಲ್ಲಿ ಆಗುತ್ತೆ. ಪೊಲರೈಸೇಷನ್ ಬೈ ಡಬಲ್ ರಿಫ್ರಾಕ್ಷನ್. ಫ್ರೆಂಡ್ಸ್, ಇದನ್ನು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ನೋಡಿರಿ. ವೆನ್ ಎ ಬೀಮ್ ಆಫ್ ಲೈಟ್ ಈಸ್ ಪಾಸ್ಡ್ ಥ್ರೂ ಸರ್ಟನ್ ಕ್ರಿಸ್ಟಲ್. ಬೀಮ್ ಆಫ್ ಲೈಟು ಪಾಸ್ ಆಗ್ತಿರುತ್ತೆ ಯಾವುದ್ರ ಜೊತೆಯಪ್ಪ ಅಂತಂದರೆ ಕ್ರಿಸ್ಟಲ್ ಜೊತೆ. ಆ್ಯಸ್ ಎ ಕ್ಯಾಲಿಸೈಟ್ ಟೂ ರಿಫ್ರಾಕ್ಟೆಡ್ ರೇಸ್ ಆರ್ ಒಪ್ಟೇನ್ಡ್. ಕ್ಯಾಲಿಸೈಟ್ ಜೊತೆ ಇತ್ತು ಅಂತಂದ್ರೆ ಟೂ ರಿಫ್ರಾಕ್ಟೆಡ್ ರೇಸು ಒಪ್ಟೇನ್ ಆಗುತ್ತೆ ಇನ್ಸ್ಟೆಡ್ ಆಫ್ ಒನ್. ದಿಸ್ ಫಿನಾಮಿನಾ ಈಸ್ ಕಾಲ್ಡ್ ದ ಡಬಲ್ ರಿಫ್ರಾಕ್ಷನ್ ಆರ್ ಬೈರಿಫ್ರಿಂಜನ್ಸ್. ಬೀಮ್ ಆಫ್ ಲೈಟು ಪಾಸ್ ಆದಾಗ ಕ್ರಿಸ್ಟಲ್ಲು ಕ್ಯಾಲ್ಸೈಟ್ ಇತ್ತು ಅಂತಂದು ಅದು ಟೂ ರಿಫ್ರಾಕ್ಟೆಡ್ ರೇಸ್ ಒಪ್ಟೇನ್ ಆಯಿತು ಅಂತಂದರೆ ನಾವು ಅದನ್ನು ಡಬಲ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಇದು ಬಂದುಬಿಟ್ಟು ಡಯಾಗ್ರಾಮು. ಇದು ಓರೆ ಅಂತ ಇದು ಈರೆ ಅಂತಿದೆ. ಅಂದರೆ ಇಲ್ಲಿ ಕಡೆ ಲೆಫ್ಟ್ ಸೈಡ್ ಬಂದು ಆರ್ಡಿನರಿ ಲೈಟ್ ಪಾಸ್ ಆಗುತ್ತೆ, ಈ ಕಡೆ ಎಕ್ಸ್ಟ್ರಾ ಆರ್ಡಿನರಿ ಲೈಟ್ ಪಾಸ್ ಆಗುತ್ತೆ. ಇಫ್ ದ ಕ್ರಿಸ್ಟಲ್ ಈಸ್ ರೊಟೇಟ್ ಅಬೌಟ್ ದ ನಾರ್ಮಲ್ ಪಾಸಿಂಗ್ ಥ್ರೂ ದ ಡಾಟ್. ಕ್ರಿಸ್ಟಲ್ ಬಂದುಬಿಟ್ಟು ರೊಟೇಟ್ ಆಗ್ತಿತ್ತು ಅಂತಂದರೆ ಅದು ನಾರ್ಮಲ್ ಡಾಟ್ ಆಗುತ್ತೆ. ಒನ್ ಆಫ್ ದ ಇಮೇಜ್ ರಿಮೇನ್ಸ್ ಸ್ಟೇಷ್ನರಿ ವಿಲ್ ದ ಅದರ್ ಇಮೇಜ್ ಮೂವ್ಸ್ ಅರೌಂಡ್ ಇಟ್. ಒಂದು ಇಲ್ಲಿ ಬಂದುಬಿಟ್ಟು ಸ್ಟೇಷ್ನರ್ ಆಗುತ್ತೆ, ಇನ್ನೂ ಒಂದು ಇಮೇಜ್ ಬಂದುಬಿಟ್ಟು ಇದು ಮೂವ್ ಆಗ್ತಾನೆ ಇರುತ್ತದು. ದ ಡಬಲ್ ರಿಫ್ರಾಕ್ಷನ್ ಆಸ್ ಡು ನಾಟ್ ಟೇಕ್ ಪ್ಲೇಸ್ ವೆನ್ ದ ಇನ್ಸಿಡೆಂಟ್ ಬೀಮ್ ಟ್ರಾವೆಲ್ಸ್ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. ಡಬಲ್ ರಿಫ್ರಾಕ್ಷನ್ ಯಾವಾಗ ಆಗೋದಿಲ್ಲಪ್ಪ ಅಂತಂದ್ರಿಗಿನ ಇದು ಬೀಮ್ ಆಫ್ ಇನ್ಸಿಡೆನ್ಸ್ ಬೀಮ್ ಟ್ರಾವೆಲ್ಸ್ ಅಲಾಂಗ್ ಬೀಮ್ ಆಫ್ ಇನ್ಸಿಡೆನ್ಸ್ ಟ್ರಾವೆಲಿಂಗು ಯಾವುದ್ರ ಆಪ್ಟಿಕ್ ಆ್ಯಕ್ಸ್ ಜೊತೆ ಆಗ್ತಿತ್ತು ಅಂದರೆ ಅಲ್ಲಿ ಡಬಲ್ ರಿಫ್ರಾಕ್ಷನ್ ಆಗೋದಿಲ್ಲ. ನೌ ದ ಬೋತ್ ರೇಸ್ ಆರ್ ಟ್ರಾವೆಲ್ ವಿತ್ ದ ಸೇಮ್ ವೆಲಾಸಿಟಿ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. ಬೋತ್ ಓರೆ ಆ್ಯಂಡ್ ಈರೆ ಬೋತ್ ಒಂದೇ ವೆಲಾಸಿಟಿನೊಳಗೆ ಆಗ್ತಿತ್ತು ಅಂತಂದರೆ ಅಲ್ಲಿ ಡಬಲ್ ರಿಫ್ರಾಕ್ಷನ್ ಆಗುತ್ತೆ. ದ ಸ್ಟೇಷನರಿ ಇಮೇಜ್ ಈಸ್ ಕಾಲ್ಡ್ ದ ಆರ್ಡಿನರಿ ಇಮೇಜ್. ನಾವು ಸ್ಟೇಷನರಿ ಇಮೇಜ್
ಸ್ಟೇಷನರಿ ಇಮೇಜ್ನ ಆರ್ಡಿನರಿ ಇಮೇಜ್ ಅಂತ ಕರಿತೀವಿ. ಮತ್ತು ಆ ಆರ್ಡಿನರಿ ಇಮೇಜ್ನಿಂದ ಏನು ಲೈಟ್ ಪಾಸಸ್ ಆಗ್ತಿರ್ತಲ್ಲ ನಾವು ಅದನ್ನು ಆರ್ಡಿನರಿ ರೇಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಆರ್ಡಿನರಿ ರೇಸ್ನ ಇಮೇಜ್ ಅಂತ ಕರಿತೀವಿ. ಮತ್ತು ಆ ಇಮೇಜ್ಲಿಂದ ಬರೋಂಥ ರೇಸ್ನ ಎಕ್ಸ್ಟ್ರಾ ಆರ್ಡಿನರಿ ರೇ ಅಂತ ಕರಿತೀವಿ. ದ ಸ್ಟೇಷನರಿ ಇಮೇಜ್ ಈಸ್ ಕಾಲ್ಡ್ ದ ಆರ್ಡಿನರಿ ಇಮೇಜ್ ಆ್ಯಂಡ್ ದ ರೇಸ್ ಕಮಿಂಗ್ ಔಟ್ ಆಫ್ ದಿಸ್ ಇಮೇಜ್ ಆರ್ ಕಾಲ್ಡ್ ದ ಆರ್ಡಿನರಿ ರೇಸ್ ಆ್ಯಂಡ್ ದ ರೊಟೇಟಿಂಗ್ ಇಮೇಜ್ ಕಾಲ್ಡ್ ದ ಸ್ಟೇಷನರಿ ಇರೋದನ್ನು ನಾವು ಆರ್ಡಿನರಿ ರೇಸ್ ಅಂತ ಕರಿತೀವಿ. ಅದರಿಂದ ಬರೋ ಲೈಟ್ನ ಸ್ಟೇಷನರಿ ಇಮೇಜ್ನ ಆರ್ಡಿನರಿ ಇಮೇಜ್ ಅಂತ ಕರಿತೀವಿ. ಅದರಿಂದ ಬರೋಂಥ ರೇಸ್ನ ಆರ್ಡಿನರಿ ರೇಸ್ ಅಂತ ಕರಿತೀವಿ. ಆ್ಯಂಡ್ ದ ಯಾವ ಇಮೇಜ್ ರೊಟೇಟ್ ಆಗ್ತಿರ್ತಲ್ಲ ನಾವು ಅದನ್ನು ಎಕ್ಸ್ಟ್ರಾರ್ಡಿನರಿ ಇಮೇಜ್ ಅಂತ ಕರಿತೀವಿ. ಅದರಿಂದ ಬರೋಂಥ ಲೈಟ್ನ ಎಕ್ಸ್ಟ್ರಾರ್ಡಿನರಿ ಇಮೇಜ್ನ ರೇಸ್ ಅಂತ ಕರಿತೀವಿ. ದ ಸ್ಟೇಷನರಿ ಇಮೇಜ್ ಈಸ್ ಕಾಲ್ಡ್ ದ ಆರ್ಡಿನರಿ ಇಮೇಜ್ ಆ್ಯಂಡ್ ದ ರೇಸ್ ಕಮಿಂಗ್ ಔಟ್ ಆಫ್ ದಿಸ್ ಇಮೇಜ್ ಆರ್ ಕಾಲ್ಡ್ ದ ಆರ್ಡಿನರಿ ರೇಸ್ ಆ್ಯಂಡ್ ದ ರೊಟೇಟಿಂಗ್ ಇಮೇಜ್ ಈಸ್ ಕಾಲ್ಡ್ ದ ಎಕ್ಸ್ಟ್ರಾರ್ಡಿನರಿ ರೇಸ್ ಆ್ಯಂಡ್ ಈಸ್ ರೇಸ್ ಆರ್ ಕಾಲ್ಡ್ ದ ಎಕ್ಸ್ಟ್ರಾರ್ಡಿನರಿ ರೇಸ್. ಫ್ರೆಂಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ದ ಆರ್ಡಿನರಿ ರೇ obeys the laws of refraction while the extraordinary ray does not. ಆರ್ಡಿನರಿ ರೇ ಬಂದ್ಬಿಟ್ಟು ಯಾವ ಲಾನು ಒಬೆ ಮಾಡುತ್ತಪ್ಪ ಅಂತಂದರೆ ರಿಫ್ರಾಕ್ಷನ್ನ ಒಬೆ ಮಾಡುತ್ತೆ. ಎಕ್ಸ್ಟ್ರಾರ್ಡಿನರಿ ರೇ ಯಾವ ಲಾನು ಒಬೆ ಮಾಡಲ್ಲ. ದ ಆರ್ಡಿನರಿ ಇಮೇಜ್ ಅಪೇರ್ಸ್ ಟು ಕಮ್ ಫ್ರಮ್ ದ ಡಾಟ್ ವಿತೌಟ್ ಎನಿ ಡಿವಿಯೇಷನ್. ಆರ್ಡಿನರಿ ಇಮೇಜ್ ಬಂದ್ಬಿಟ್ಟು ಏನು ಡಿವಿಯೇಷನ್ ಇಲ್ದಂಗೆ ಅದು ಲೈಟ್ ಪಾಸ್ ಆಗುತ್ತೆ. ಎಕ್ಸ್ಟ್ರಾರ್ಡಿನರಿ ಇಮೇಜ್ ಅಪೇರ್ಸ್ ಟು ಬಿ ಡಿಸ್ಪ್ಲೇಸ್ಡ್ ಅಲಾಂಗ್ ದ ಡಯಾಗೋನಲ್ ಅವೇ ಫ್ರಮ್ ದ ಬ್ಲೂಟ್ ಕಾರ್ನರ್. ಎಕ್ಸ್ಟ್ರಾರ್ಡಿನರಿ ಬಂದುಬಿಟ್ಟು ಅಲ್ಲಿ ಡಯಾಗೋನಲ್ ಇಮೇಜ್ನ ಕ್ರಿಯೇಟ್ ಮಾಡುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ಈಸ್ ಪ್ರಪೋರ್ಷನಲ್ ಟು ದ ಥಿಕ್ನೆಸ್ ಆಫ್ ದ ಕ್ರಿಸ್ಟಲ್. ಇದು ಎಕ್ಸ್ಟ್ರಾರ್ಡಿನರಿ ರೇದು ಡಿಸ್ಪ್ಲೇಸ್ಮೆಂಟ್ ಯಾವ ಥರ ಇರ್ತಪ್ಪ ಅಂತಂದರೆ ಪ್ರಪೋರ್ಷನಲ್ ಟು ದ ಥಿಕ್ನೆಸ್ ಆಫ್ ದ ಕ್ರಿಸ್ಟಲ್ ಆಗಿರುತ್ತೆ. ಇಫ್ ದ ಟು ರಿಫ್ರಾಕ್ಟೆಡ್ ರೇ ಆರ್ ಟೆಸ್ಟೆಡ್ ವಿತ್ ದ ಹೆಲ್ಪ್ ಆಫ್ ದ ರೊಟೇಟಿಂಗ್ ಟರ್ಮಿನಲ್ ಕ್ರಿಸ್ಟಲ್, ಇಟ್ ಈಸ್ ಫೌಂಡ್ ದಟ್ ಬೋತ್ ರೇಸ್ ಆರ್ ಪ್ಲೇನ್ ಪೊಲರೈಸ್ಡ್ ಇನ್ ಟು ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್. ರಿಫ್ರಾಕ್ಟೆಡ್ ರೇಸ್ ನಾವು ಯಾವ್ದು ಟೆಸ್ಟ್ ಮಾಡ್ತೀವಂತೆ ಯೂಸಿಂಗ್ ದ ಹೆಲ್ಪ್ ಆಫ್ ದ ರೊಟೇಟಿಂಗ್ ಟರ್ಮಿನಲ್ ಕ್ರಿಸ್ಟಲ್ ಜೊತೆ, ಅದು ಬಂದ್ಬಿಟ್ಟು ಬೋತ್ ರೇಸ್ ಆರ್ ಪ್ಲೇನ್ ಪೊಲರೈಸ್ಡ್ ಆಗಿರ್ತಾವೆ. ಬೋತ್ ರೇಸ್ ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಸ್ ಆಗಿರುತ್ತೆ. ದ ವೆಲಾಸಿಟಿ ಆಫ್ ದ ಎಕ್ಸ್ಟ್ರಾರ್ಡಿನರಿ ರೇ ಥ್ರೂ ದ ಕ್ರಿಸ್ಟಲ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ವೆಲಾಸಿಟಿ ಆಫ್ ದ ಎಕ್ಸ್ಟ್ರಾರ್ಡಿನರಿ ರೇ ಬಂದುಬಿಟ್ಟು ಕ್ರಿಸ್ಟಲಲ್ಲಿ ಇರುತ್ತಲ್ಲ ಅದು ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲೇ, ಅಂದರೆ ಒಂದು ಡೈರೆಕ್ಷನಲ್ಲಿ ಬೇರೆ ಇರುತ್ತೆ ಮತ್ತು ಇನ್ನೊಂದು ಡೈರೆಕ್ಷನಲ್ಲಿ ಸಹ ಅದ್ರದ್ದು ವೆಲಾಸಿಟಿ ಚೇಂಜ್ ಆಗಿರುತ್ತೆ. ದ ಇಂಟೆನ್ಸಿಟಿ ಆಫ್ ದ ಟೂ ಇಮೇಜಸ್ ಆರ್ ಫೌಂಡ್ ಟು ಬಿ ದ ಸೇಮ್ ಆ್ಯಂಡ್ ರೊಟೇಷನ್ ಆಫ್ ದ ಕ್ರಿಸ್ಟಲ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಇಂಟೆನ್ಸಿಟಿ ಆಫ್ ದ ಟೂ ಇಮೇಜಸ್. ಟು ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇದು ಬಂದುಬಿಟ್ಟು ಇಂಟೆನ್ಸಿಟಿ ಸೇಮ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ರೊಟೇಷನ್ ಆಫ್ ದ ಕ್ರಿಸ್ಟಲ್ ಬಂದುಬಿಟ್ಟು ಅದ್ರ ಮೇಲೆ ಏನು ಪರಿಣಾಮ ಬೀರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಎ ನೋಟ್ ಆನ್ ಪ್ಲೇನ್ ಪೋಲರೈಜೇಷನ್. ಫ್ರೆಂಡ್ಸ್, ಇದನ್ನು 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ ನೋಡಿರಿ. ಪ್ಲೇನ್ ಪೋಲರೈಸ್ಡ್ ಲೈಟ್ ಕನ್ಸಿಸ್ಟಿಂಗ್ ಆಫ್ ವೇವ್ಸ್ ಇನ್ ವಿಚ್ ದ ಡೈರೆಕ್ಷನ್ ಆಫ್ ವೈಬ್ರೇಷನ್ ಈಸ್ ಸೇಮ್ ಫಾರ್ ಆಲ್ ವೇವ್ಸ್ ಇನ್ ಸರ್ಕ್ಯುಲರ್ ಪೋಲರೈಜೇಷನ್. ದ ಎಲೆಕ್ಟ್ರಿಕ್ ವೆಕ್ಟರ್ ರೊಟೇಟ್ಸ್ ಅಬೌಟ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆ್ಯಸ್ ದ ವೇವ್ ಪ್ರೋಗ್ರೆಸ್ನೆಸ್. ಪ್ಲೇನ್ ಪೋಲರೈಸ್ಡ್ ಲೈಟ್ ಬಂದುಬಿಟ್ಟು ಕನ್ಸಿಸ್ಟ್ ಆಗಿರುತ್ತಂತೆ ಯಾವ್ದನ್ನ ವೇವ್ ಡೈರೆಕ್ಷನ್ಸ್ನ ಮತ್ತು ವೈಬ್ರೇಷನ್ಸ್ ಬಂದುಬಿಟ್ಟು ಪ್ಲೇನ್ ಪೋಲರೈಸ್ಡ್ ಲೈಟ್ನಲ್ಲಿ ಇರುತ್ತೆ. ಒಂದು ಡೈರೆಕ್ಷನು ಒಂದು ವೈಬ್ರೇಷನು ಎರಡೂ ಬಂದುಬಿಟ್ಟು ಸೇಮ್ ಆಗಿರುತ್ತೆ. ಯಾವಾಗಪ್ಪ ಅಂತಂದರೆ ಆಲ್ ವೇವ್ಸ್ನಲ್ಲಿ. ಇನ್ನೇ ಸರ್ಕ್ಯುಲರ್ ಪೊಲರೈಜೇಷನ್ ಇದ್ದಾಗ ಎಲೆಕ್ಟ್ರಿಕ್ ವೆಕ್ಟರ್ಸು ರೊಟೇಟ್ ಅಬೌಟ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆ್ಯಸ್ ದ ವೇವ್ ಪ್ರೋಗ್ರೆಸ್. ಪೊಲರೈಸ್ಡ್ ಲೈಟ್ ಕನ್ಸಿಸ್ಟಿಂಗ್ ಆಫ್ ಟೂ, one direction and one is vibration. For vibration directions are same in a circular polarization light. Electric vectors rotates about the direction of propagation as the wave progresses. The plane of vibration containing the both electric vectors and both propagation vectors. Plane of vibration ಬಂದ್ಬಿಟ್ಟು both electric vectors and both propagation vectorsನ ಕಂಟೈನ್ ಮಾಡಿರುತ್ತೆ. Polarization is a characteristics of all transverse waves. ಪೊಲರೈಜೇಷನ್ಗೆ ಟ್ರಾನ್ಸ್ವರ್ಸ್ ವೇವ್ಸ್ನಲ್ಲಿ ಇರುವಂಥ ಎಲ್ಲ ಗುಣಲಕ್ಷಣಗಳು ಪೊಲರೈಜೇಷನಲ್ಲಿ ಕಂಡುಬರ್ತವೆ. ದ ಆಸಿಲೇಷನ್ ವಿಚ್ ದ ಟೇಕ್ ಪ್ಲೇಸ್ ಇನ್ ದ ಟ್ರಾನ್ಸ್ವರ್ಸ್ ವೇವ್ ಇನ್ ಮೆನಿ ಡಿಫ್ರೆಂಟ್ ಡೈರೆಕ್ಷನ್ಸ್ ಈ ಸೆಡ್ ಟು ಬಿ ಅನ್ಪೊಲರೈಸ್ಡ್. ಅನ್ಪೊಲರೈಸ್ಡ್ ಅಂತ ನಾವು ಯಾವಾಗ ಕರಿತೀವಿ ಅಂದರೆ ಆಸಿಲೇಷನ್ ವಿಚ್ ಟೇಕ್ ಪ್ಲೇಸ್ ಇನ್ ಎ ಟ್ರಾನ್ಸ್ವರ್ಸ್ ವೇವ್.
ಆಸಿಲೇಷನ್ ಬಂದುಬಿಟ್ಟು ಟ್ರಾನ್ಸ್ವರ್ಸ್ ವೇವ್ನಲ್ಲಿ ಇತ್ತು ಮತ್ತು ಮೆನಿ ಡಿಫ್ರೆಂಟ್ ಡೈರೆಕ್ಷನ್ಸ್, ಅದ್ರ ಜೊತೆ ಬೇರೆ ಬೇರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಇತ್ತು ಅಂತಂದರೆ ನಾವು ಅದನ್ನು ಅನ್ಪೋಲರೈಸ್ಡ್ ಅಂತ ಕರಿತೀವಿ. In an unpolarized transverse wave, oscillations may take place in any direction at right angles to the direction in which three wave. ಅನ್ಪೋಲರೈಸ್ಡ್ ಟ್ರಾನ್ಸ್ವರ್ಸ್ ವೇವ್ ಬಂದುಬಿಟ್ಟು ಆಸಿಲೇಷನ್ ಆಗಬೇಕಾದ್ರೆ ಎನಿ ಡೈರೆಕ್ಷನ್ ಅಟ್ ಎನಿ ಆ್ಯಂಗಲ್, ಅದು ಯಾವುದನ್ನು ಡೈರೆಕ್ಷನ್ ಇರ್ಬೋದು, ಯಾವುದನ್ನು ಆ್ಯಂಗಲ್ ಡೈರೆಕ್ಷನ್ ಇನ್ ವಿಚ್ ತ್ರೀ ವೇವ್ ಆಗಿರುತ್ತೆ. ದ ಫಿನೋಮಿನಾ ಆಫ್ ಪೋಲರೈಸೇಷನ್ ಹೆಲ್ಪ್ ಟು ದ ಕನ್ಫರ್ಮ್ ದಟ್ ಲೈಟ್ ವೇವ್ಸ್ ಆರ್ ಟ್ರಾನ್ಸ್ಫರ್ ಇನ್ ನೇಚರ್. ಇದು ಪೋಲರೈಸೇಷನ್ ಫಿನಾಮಿನಾ ಐತಲ್ಲ, ಇದು ಯಾವುದಕ್ಕೆ ನಮಗೆ ಹೆಲ್ಪ್ ಮಾಡುತ್ತಪ್ಪ ಅಂತಂದರೆ ಲೈಟ್ ವೇವ್ಸ್ ಆರ್ ಟ್ರಾನ್ಸ್ಫರ್ ಇನ್ ನೇಚರ್, ಅಂದರೆ ಪ್ರಕೃತಿಯಲ್ಲಿ ಲೈಟು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಈ ಪೋಲರೈಸೇಷನ್ ಫಿನಾಮಿನಿಂದ ನಾವು ತಿಳ್ಕೊಳ್ತೀವಿ. ಕ್ವಾರ್ಟರ್ ವೇವ್ ಪ್ಲೇಟ್ ಫ್ರೆಂಡ್ಸ್, ಇದೂ 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ, ನೀಟಾಗಿ ನೋಡಿರಿ. ವೆನ್ ಎ ಬೀಮ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ಸ್ ನಾರ್ಮಲಿ ಆನ್ ದ ಕ್ಯಾಲಿಸೈಟ್ ಆರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ವಿತ್ ದೇರ್ ಫೇಸ್ cut parallel to the optic axis, the beam splits into ordinary ray and an extraordinary ray. ಬೀಮ್ ಆಫ್ ಲೈಟ್ ಬಂದುಬಿಟ್ಟು ನಾರ್ಮಲಿ ಏನಾಗಿರ್ತಪ್ಪ ಅಂತಂದರೆ ಕ್ಯಾಲಿಸೈಟನ್ನು ಆಗಿರುತ್ತೆ ಅಥವಾ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ಆಗಿರುತ್ತೆ. ವಿತ್ ದೇರ್ ಫೇಸಸ್ನಲ್ಲಿ ಕಟ್ ಮಾಡಿದ್ರೆ ಪ್ಯಾರಲಲ್ ಟು ದ ಆಪ್ಟಿಕ್ ಆ್ಯಕ್ಸಿಸ್ ಆಗಿರುತ್ತೆ. ಬೀಮ್ ಸ್ಪಿಟ್, ಅವಾಗ ಬೀಮ್ ಈ ಥರ ಕುಡಿದು ಮತ್ತೆ ಕ್ಯಾಲಿಸೈಟ್ ಇರೋದು ಸ್ಪಿಟ್ ಟು ಕಟ್ ಮಾಡಿ ಪ್ಯಾರಲಲ್ ಆದಾಗ ಬೀಮ್ ಏನಾಗುತ್ತೆಪ್ಪ ಅಂತಂದರೆ ಒಂದು ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಬರುತ್ತೆ, ಅದರಲ್ಲಿ ಇರುತ್ತೆ. ದ ರೇಸ್ ಟ್ರಾವೆಲ್ ಇನ್ ದ ಸೇಮ್ ಡೈರೆಕ್ಷನ್ ಬಟ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್. ಅದರಲ್ಲಿ ಬಂದಿರೋಂಥ ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ ಬಂದುಬಿಟ್ಟು ಸೇಮ್ ವೆಲಾಸಿಟಿ ಇರ್ತದಂತೆ. ಸೇಮ್ ಇದು ರೇಸ್ ಟ್ರಾವೆಲ್ ಇನ್ ಸೇಮ್ ಡೈರೆಕ್ಷನ್ ಬಟ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್. ಸೇಮ್ ಡೈರೆಕ್ಷನ್ಸಲ್ಲಿ ಟ್ರಾವೆಲ್ ಮಾಡಿದ್ರೂ ಡಿಫ್ರೆಂಟ್ ವೆಲಾಸಿಟಿ ಇರುತ್ತೆ. ವೆನ್ ದೇ ಕಮ್ ಔಟ್ ಆಫ್ ದ ಕ್ರಿಸ್ಟಲ್ ದೇರ್ ಈಸ್ ಎ ಪಾತ್ ಡಿಫ್ರೆನ್ಸ್ ಇಂಟ್ರಡ್ಯೂಸ್ ಬಿಟ್ವೀನ್ ದೆಮ್. ಆವಾಗ ಅದರಲ್ಲಿ ಪಾತ್ ಡಿಫ್ರೆನ್ಸ್ ಏನಾಗಿರ್ತದಂದರೆ ದ ಪಾತ್ ಡಿಫ್ರೆನ್ಸ್ ಡಿಪೆಂಡ್ಸ್ ಅಪಾನ್ ದ ಥಿಕ್ನೆಸ್ ಆಫ್ ದ ಪ್ಲೇಟ್. ಅದು ಸೇಮ್ ಡೈರೆಕ್ಷನ್ ಎಲ್ಲ ಇದ್ರೂ ಕೂಡ ವೆಲಾಸಿಟಿ ಚೇಂಜ್ ಇರುತ್ತೆ. ಪಾತ್ ಡಿಫ್ರೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಅಂದರೆ ಥಿಕ್ನೆಸ್ ಆಫ್ ದ ಪ್ಲೇಟ್ ಆಗಿರುತ್ತೆ. The plate which introduce a path difference of lambda by 4 and the phase difference of lambda by 2 between the two ray is called the quarter wave plate. ಕ್ವಾರ್ಟರ್ ವೇವ್ ಪ್ಲೇಟ್ದು ಡೆಫಿನೇಷನ್ ಬಂದುಬಿಟ್ಟು ಏನಾಗಿತ್ತಂದರೆ ದ ಪ್ಲೇಟ್ ವಿಚ್ ಇಂಟ್ರಡ್ಯೂಸ್ ದ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 4, ಫೇಸ್ ಡಿಫ್ರೆನ್ಸ್ ಆಫ್ ಲ್ಯಾಂಬ್ಡಾ ಬೈ 2 ಬಿಟ್ವೀನ್ ದ ಟೂ ರೇ. ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇನಲ್ಲಿ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 4 ಮತ್ತು ಫೇಸ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 2 ಇತ್ತು ಅಂತಂದ್ರೆ ನಾವು ಅದನ್ನು ಕ್ವಾರ್ಟರ್ ವೇವ್ ಪ್ಲೇಟ್ ಅಂತ ಕರಿತೀವಿ. ಲೆಟ್ ಟಿ ಬಿ ದ ಥಿಕ್ನೆಸ್ ಆಫ್ ದ ಪ್ಲೇಟು. ಇಲ್ಲಿ ಟಿ ಬರುತ್ತಲ್ಲ, ಅದನ್ನು ನಾವು ಥಿಕ್ನೆಸ್ ಆಫ್ ದ ಪ್ಲೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಮ್ಯೂ0 ಆ್ಯಂಡ್ ಮ್ಯೂ ಅಂದರೆ ಇದು ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಅಂತ ಕರಿತೀವಿ. ಬಿ ದ ರಿಫ್ರಾಕ್ಟಿವ್ ಇಂಡೆಕ್ಸಿಸ್ ಆಫ್ ದ ಕ್ರಿಸ್ಟಲ್ ಫಾರ್ ಓ ರೇ ಆ್ಯಂಡ್ ಇ ರೇ ರೆಸ್ಪೆಕ್ಟಿವ್ಲಿ. ಇಲ್ಲಿ ಮ್ಯೂ0 ಮ್ಯೂ ಅಂತ ಇದೆಯಲ್ಲ, ಇದು ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತಪ್ಪ ಅಂತಂದರೆ ಓ ರೇ ಆ್ಯಂಡ್ ಇ ರೇ ಆಗಿರುತ್ತೆ. ದೆನ್ ದೇರ್ ಆಪ್ಟಿಕಲ್ ಪಾತ್ಸ್ ಆರ್ ಆರ್ಡಿನರಿ ರೇ ಟಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ ಟಿ. ದ ಪಾತ್ ಡಿಫ್ರೆನ್ಸ್ ಇಂಟ್ರಡ್ಯೂಸ್ ಬಿಟ್ವೀನ್ ದ ಓ ರೇ ಆ್ಯಂಡ್ ಇ ರೇ. ಇದ್ರದ್ದು ಓ ರೇನ ಮತ್ತು ಇ ರೇನ ನಾವು ಹೆಂಗೆ ಪಾತ್ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡ್ತೀವಿ ಎರಡಾರ್ದಂದರೆ ಆರ್ಡಿನರಿ ರೇದು ಥಿಕ್ನೆಸ್ಸು ಮೈನಸ್ ಎಕ್ಸ್ಟ್ರಾರ್ಡಿನರಿದು ಥಿಕ್ನೆಸ್ಸು. ಇಲ್ಲಿ ಥಿಕ್ನೆಸ್ನ ಕಾಮನ್ ಆಗಿ ತೊಗೊಂಡ್ರೆ ಆರ್ಡಿನರಿ ರೇ ಮೈನಸ್ ಎಕ್ಸ್ಟ್ರಾರ್ಡಿನರಿ ರೇ ಇಂಟು ಥಿಕ್ನೆಸ್. ಇನ್ ದ ಕೇಸ್ ಆಫ್ ಕ್ವಾರ್ಟರ್ ವೇವ್ ಪ್ಲೇಟ್ ಪಾತ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 4. ದೇರ್ ಫೋರ್ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಪಾತ್ ಡಿಫ್ರೆನ್ಸ್ ಇದೆ, ಇಲ್ಲಿ ಲ್ಯಾಂಬ್ಡಾ ಬೈ 4 ಅಂತ ಇರೋದನ್ನ ಈ ಕಡೆ ಸೈಡ್ ಲ್ಯಾಂಬ್ಡಾ ಬೈ 4 ಬರ್ಕೊತೀವಿ. ಇಲ್ಲಿ ಪಾತ್ ಡಿಫ್ರೆನ್ಸ್ ಬಂದುಬಿಟ್ಟು ಟಿ ಕಾಮನ್ ಇದೆ, ಆರ್ಡಿನರಿ ರೇ ಮೈನಸ್ ಎಕ್ಸ್ಟ್ರಾ ಆರ್ಡಿನರಿ ರೇ. ಅವಾಗ ಅಂಡ್ ಟಿ ಈಕ್ವಲ್ ಟು ಲ್ಯಾಂಬ್ಡಾ ಬೈ 4. ಇಲ್ಲಿ ಲ್ಯಾಂಬ್ಡಾ ಬೈ 4 ಇರೋದು ಈ ಕಡೆ ಬರುತ್ತೆ, ಟಿ ಮಾತ್ರ ಈ ಕಡೆ ತಗೊಂಡಿರ್ತೀವಿ. ಇಲ್ಲಿ ಆರ್ಡಿನರಿ ಮತ್ತು ಎಕ್ಸ್ಟ್ರಾರ್ಡಿನರಿ ಈ ಕಡೆ ಸೈಡ್ ಬಂದರೆ ನ್ಯೂಮರೇಟರ್ ಆಗುತ್ತೆ. ಫಾರ್ ನೆಗೆಟಿವ್ ಕ್ರಿಸ್ಟಲ್ ಫಸ್ಟ್ ಆರ್ಡಿನರಿ ರೇ ಮೈನಸ್ ಎಕ್ಸ್ಟ್ರಾರ್ಡಿನರಿ ರೇ ಬಂದರೆ ಅದು ನೆಗೆಟಿವ್ ಕ್ರಿಸ್ಟಲ್ಲು. ಆ್ಯಂಡ್ ಟಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 4. ಎಕ್ಸ್ಟ್ರಾರ್ಡಿನರಿ ರೇ ಮೈನಸ್ ಆರ್ಡಿನರಿ ರೇ ಬಂದರೆ ಅದು ಪಾಸಿಟಿವ್ ಕ್ರಿಸ್ಟಲ್. This is the required thickness of the plate to introduce a path difference of lambda by 4 between the O ray and E ray. From the above equation, it is clear that the thickness of the plate depends upon the wavelength of the light used.
ಫ್ರೆಂಡ್ಸ್ ನಾವಿಲ್ಲಿ ಡೆಫಿನೇಷನ್ಸಲ್ಲಿ ಏನು ನೋಡಿದ್ವಿ ಅಂತಂದರೆ ಅದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತಂತೆ ನೋಡಿದ್ವಿ. ನಾವಿಲ್ಲಿ ಈ ಎರಡು ಇಕ್ವೇಷನ್ಸ್ನ ಏನು ಪ್ರೂವ್ ಮಾಡಿದ್ವಲ್ಲ, ಈ ಇಕ್ವೇಷನ್ ಏನು ಹೇಳುತ್ತೆಪ್ಪ ಅಂತಂದರೆ ಥಿಕ್ನೆಸ್ ಆಫ್ ದ ಪ್ಲೇಟು ಡಿಪೆಂಡ್ ಅಪಾನ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ಡ್. ಅದು ಆರ್ಡಿನರಿ ಎಕ್ಸ್ಟ್ರಾಡಿನರಿ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗ್ತದೆ. ಥಿಕ್ನೆಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಅಂತಂದರೆ ವೇವ್ ಲೆಂತ್ ಆಫ್ ದ ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲೇ ಸೆಕೆಂಡ್ ಒನ್ ಬಂದುಬಿಟ್ಟು ಆಲ್ ವೇವ್ ಫ್ಲೇಟು. ಇದನ್ನು 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಆಲ್ ವೇವ್ ಫ್ಲೇಟು ಮತ್ತು ಕ್ವಾರ್ಟರ್ ವೇವ್ ಫ್ಲೇಟ್ನ ಮರ್ಜ್ ಮಾಡಿ 10 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಎ ಕ್ರಿಸ್ಟಲ್ ಪ್ಲೇಟ್ ವಿಚ್ ಇಂಟ್ರೊಡ್ಯೂಸ್ ಎ ಪಾತ್ ಡಿಫರೆನ್ಸ್ λ/2 ಆರ್ ಫೇಸ್ ಡಿಫರೆನ್ಸ್ ಪೈ ಬಿಟ್ವೀನ್ ದ ಓ ರೇ ಆ್ಯಂಡ್ ಇ ರೇ ಈಸ್ ನೌನ್ ಆ್ಯಸ್ ದ ಆಲ್ ವೇವ್ ಫ್ಲೇಟ್. ಅಲ್ಲಿ ಕ್ವಾರ್ಟರ್ ವೇವ್ ಫ್ಲೇಟ್ನಲ್ಲಿ λ/4 ಇತ್ತು ಪಾತ್ ಡಿಫ್ರೆನ್ಸ್, ಇಲ್ಲಿ ಬಂದುಬಿಟ್ಟು λ/2 ಇದೆ. ಇಲ್ಲಿ ಬಂದುಬಿಟ್ಟು ಫೇಸ್ ಡಿಫ್ರೆನ್ಸ್ ಬಂದುಬಿಟ್ಟಿದ್ದು ಅಲ್ಲಿ λ/2 ಇತ್ತು, ಇಲ್ಲಿ ಪೈ ಇದೆ. ಬಿಟ್ವೀನ್ ದ ಓ ರೇ ಆ್ಯಂಡ್ ಇ ರೇ ಈಸ್ ನೌನ್ ಆ್ಯಸ್ ದ ಆಲ್ ವೇವ್ ಫ್ಲೇಟ್. ನೌ ದ ಪಾತ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಆರ್ಡಿನರಿ ರೇ ಮೈನಸ್ ಎಕ್ಸ್ಟ್ರಾಡಿನರಿ ಇಂಟು ಥಿಕ್ನೆಸ್. For all wave plate, the path difference is equal to λ/2. Therefore, ordinary ray minus extraordinary ray into thickness equal to λ/2. T is equal to λ/2. Ordinary ray minus extraordinary ray for negative crystal. T equal to λ/2. Extraordinary ray minus ordinary ray for positive crystal. ಫ್ರೆಂಡ್ಸ್, ಕ್ವಾರ್ಟರ್ ವೇವ್ ಫ್ಲೇಟ್ನಲ್ಲಿ ಬಂದುಬಿಟ್ಟು ಫಸ್ಟ್ ಆರ್ಡಿನರಿ ರೇ ಮತ್ತು ಎಕ್ಸ್ಟ್ರಾ ಆರ್ಡಿನರಿ ರೇ ಬಂದರೆ ಅದು ನೆಗೆಟಿವ್ ಕ್ರಿಸ್ಟಲ್ಲು. ಇದರಲ್ಲೂ ಸೇಮ್ ಇದೆ ನೋಡಿರಿ. ಇಲ್ಲಿ 2 ಬಂದಿರುತ್ತೆ, ಇಲ್ಲಿ 4 ಬಂದಿರುತ್ತೆ. ಕನ್ಫ್ಯೂಷನ್ ಆಗಬೇಡ್ರಿ. ಈಗ ನಿಕ್ಕಲ್ ಪ್ರಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ನಿಕ್ಕಲ್ ಪ್ರಿಸಮ್ ಈಸ್ ಬೇಸ್ಡ್ ಅಪಾನ್ ದ ಫಿನಾಮಿನಾ ಆಫ್ ಡಬಲ್ ರಿಫ್ರಾಕ್ಷನ್. ನಾವು ಅವಾಗಲೇ ಡಬಲ್ ರಿಫ್ರಾಕ್ಷನ್ ಬಗ್ಗೆ ನೋಡ್ಕೊಂಡ್ವಿ. ಈ ನಿಕ್ಕಲ್ ಪ್ರಿಸಮ್ ಬಂದುಬಿಟ್ಟು ಯಾವುದ್ರ ಮೇಲೆ ಒಬೆ ಮಾಡುತ್ತಪ್ಪ ಅಂದರೆ ಡಬಲ್ ರಿಫ್ರಾಕ್ಷನ್ನ. ಇಟ್ ಈಸ್ ಎ ಕಂಟ್ರಾಕ್ಟೆಡ್ ಫ್ರಮ್ ದ ಕ್ಯಾಲ್ಸೈಟ್ ಕ್ರಿಸ್ಟಲ್ ABCD ಹ್ಯಾವಿಂಗ್ ದ 3 ಟೈಮ್ಸ್ ಆಫ್ ಇಟ್ಸ್ ವಿಡ್ತ್. ABCD ಹ್ಯಾವಿಂಗ್ ದ 3 ಟೈಮ್ಸ್ ಆಫ್ ದ ವಿಡ್ತ್ ಇರುತ್ತೆ. ದ ಕ್ರಿಸ್ಟಲ್ ಈಸ್ ದ ಕಟ್ ಡಯಾಗೋನಲ್ ಇಂಟು 2 ಪಾರ್ಟ್ಸ್. ಡಯಾಗೋನಲ್ ಬಂದುಬಿಟ್ಟು 2 ಪಾರ್ಟ್ಸ್ ಆಗಿ ಕಟ್ ಆಗಿದೆ ಇದು. ದ ಸರ್ಫೇಸ್ ಆಫ್ ದಿಸ್ ಪಾರ್ಟ್ಸ್ ಆರ್ ಗ್ರೇನ್ಡ್ ಟು ಮೇಕ್ ಎ ಆಪ್ಟಿಕಲ್ ಫ್ಲಾಟ್ ಅಂಡ್ ದೆನ್ ದೀಸ್ ಆರ್ ಪಾಲಿಶ್ಡ್ ಆಗಿರುತ್ತೆ. ಇದು ಡೆನ್ಸರ್ ಇರುತ್ತೆ, ಇದು ರೇರರ್ ಮೀಡಿಯಮ್ ಇರುತ್ತೆ. ಇಲ್ಲಿ ಆ್ಯಂಗಲ್ ಬಂದುಬಿಟ್ಟು 72 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 220 ಡಿಗ್ರಿ ಇರುತ್ತೆ. ಇದು ಇಲ್ಲಿ ಆರ್ಡಿನರಿ ರೇ ಆಗಿರುತ್ತೆ, ಈ ಕಡೆ ಸೈಡ್ ಇದು ಎಕ್ಸ್ಟ್ರಾ ಆರ್ಡಿನರಿ ರೇ ಆಗಿರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ದ ಆರ್ಡಿನರಿ ರೇ equal to 1.658. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಕೆಮಡಾ ಬಾಲ್ಸಮ್ mu is equal to 1.55. ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ದ ಎಕ್ಸ್ಟ್ರಾರ್ಡಿನರಿ ರೇ mu is equal to 1.486. ಕ್ಯಾಲ್ಸೈಟ್ ಕ್ರಿಸ್ಟಲ್ ಕ್ಯಾಲ್ಸೈಟ್ ಆ್ಯಂಗಲ್ ಆರ್ಡಿನರಿ ರೇ is equal to sin inverse mu c b ಅಂತಂದರೆ ಇಲ್ಲಿರೋದನ್ನ ತಗೊಂಡಾರ. ಅಂದರೆ ಇದು ಇಟ್ ಈಸ್ ಪಾಸಸ್ ಟು ದ ಡೆನ್ಸರ್ ಮೀಡಿಯಮ್ ಟು ದ ರೇರರ್ ಮೀಡಿಯಮ್. ಅದಕ್ಕೆ ಇದು ಸಿ ಇಂದ ಬಿಗ್ ಆಗಿದೆ. ಬೈ μ0 ಅಂದರೆ 1.658 ಬರುತ್ತೆ. ಇಲ್ಲಿ 1.658 1.55 ಅಂದರೆ ಮ್ಯೂ ಅಂತ ತೊಗೊಂಡಿದ್ದಾರೆ. ಇಲ್ಲಿ mu c bನ ಮ್ಯೂ ಅಂತ ಕನ್ಸಿಡರ್ ಮಾಡಿದ್ದಾರೆ. μ0 ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ದ ಆರ್ಡಿನರಿ ರೇ ಆಗಿದೆ. ಸಿನ್ಸ್ 1/μ equal to 1.55 divided by 1.658, C is equal to 69 ಡಿಗ್ರಿ ಆ್ಯಂಗಲ್ ಬರುತ್ತೆ. ಫ್ರೆಂಡ್ಸ್, ಇದು ಡೆನ್ಸರ್ ಮೀಡಿಯಮ್ ಟು ದ ರೇರರ್ ಮೀಡಿಯಮ್ ಆಗಿರುತ್ತೆ. ಇದು ಇಲ್ಲಿ ಅದಕ್ಕೆ ಆರ್ಡಿನರಿ ರೇ ಬಂದೈತೆ, ಇಲ್ಲಿ ಅದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ರೇ ಬಂದತೆ ಅಂದ್ರಿಗಿನ ಇಲ್ಲಿ ಇರೋವಂಥ ಲೈಟು ಪಾಸ್ ಆಗಬೇಕಾದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗ್ತತೆ. ಯಾವ ರೀಸನ್ಗಪ್ಪ ಅಂತಂದ್ರಿಗಿನ ಅದು 2 ಆ್ಯಂಗಲ್ಸು ಔಟ್ಸೈಡ್ ಬರಲ್ಲ. ಸೊ ಅದಕ್ಕೆ ಇದು ಎಕ್ಸ್ಟ್ರಾ ಆರ್ಡಿನರಿ ಸ್ಟ್ರೇಟ್ ಆಗಿ ಲೈಟ್ ಪಾಸ್ ಆಗಿದ್ರೆ ಇದು ಆರ್ಡಿನರಿ ರೇ ಬಂದುಬಿಟ್ಟು ಇಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಬಿರ್ವಿಸ್ ಲಾ. ಇದು ಬಂದುಬಿಟ್ಟು ಇದ್ರದ್ದು ಡಯಾಗ್ರಾಮ್ ಆಗಿದೆ. ಇಟ್ ಸ್ಟೇಟ್ ದಟ್ ದ ಟ್ಯಾಂಜೆಂಟ್ ಆಫ್ ದ ಪೊಲರೈಸ್ಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಫ್ ಎ ಟ್ರಾನ್ಸ್ಫರ್ಮೆಂಟ್ ಮೀಡಿಯಮ್ ಈಸ್ ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್. ಈ ಡೆಫಿನೇಷನ್ ಇದು ಬ್ರೀವಿಸ್ ಲಾ ಬಂದುಬಿಟ್ಟು ಏನು ಡಿಫೈನ್ ಮಾಡುತ್ತಪ್ಪ ಅಂತಂದರೆ ಟ್ಯಾಂಜೆಂಟ್ ಆಫ್ ದ ಪೊಲರೈಸಿಂಗ್ ಆ್ಯಂಗಲ್ ಏನು ಟ್ಯಾಂಜೆಂಟ್ ಇದೆಯಲ್ಲ ಅದು ಇನ್ಸಿಡೆನ್ಸ್ ಆಫ್ ದ ಟ್ರಾನ್ಸ್ಫರ್ಮೆಂಟ್ ಮೀಡಿಯಮ್ಮು ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಇದು ರಿಫ್ರಾಕ್ಟೆಡ್ ರೇ ಆಗಿರುತ್ತೆ, ಇದು ರಿಫ್ರಾಕ್ಟೆಡ್ ರೇ ಆಗಿರುತ್ತೆ.
NIENR. ಇನ್ಸಿಡೆಂಟ್ ಲೈಟ್ ಈಸ್ ಅನ್ಪೋಲರೈಸ್ಡ್. ಇದು ಇನ್ಸಿಡೆಂಟ್ ಲೈಟ್ ಬಂದುಬಿಟ್ಟು ಅನ್ಪೋಲರೈಸ್ಡ್ ಆಗಿರುತ್ತೆ. ಇದು TP. ಸೆನ್ಸ್ ಲಾ ಇಸ್ ಈಕ್ವಲ್ ಟು sin I by sin R. We take common n equal to sin TP by sin theta R. TP by theta R. n is equal to tan theta p ಬರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಸೈನ್ ಇದು ಬಂದುಬಿಟ್ಟು n ಈಕ್ವಲ್ ಟು ಸೈನ್ theta p by cos theta p. ದಿಸ್ ಈಸ್ ಇಕ್ವೇಷನ್ ವಿ ಕಾಲ್ ಇಟ್ ಆ್ಯಸ್ 1. ಇಲ್ಲಿ ನಾವು ಇದನ್ನು ಸಪ್ರೇಟ್ ಮಾಡಿ ಬರ್ಕೊಂಡ್ರೆ ಇಲ್ಲಿರೋದನ್ನು ಬರ್ಕೊತೀವಿ. ಸೈನ್ ಥೀಟಾ ಪಿ ಡಿವೈಡೆಡ್ ಬೈ ಸೈನ್ ಥೀಟಾ ಆರ್ ಈಕ್ವಲ್ ಟು ಸೈನ್ ಥೀಟಾ ಪಿ ಡಿವೈಡೆಡ್ ಬೈ ಕಾಸ್ ಥೀಟಾ ಪಿ. ಈ ಸೈನ್ ಗೆಟ್ ಕ್ಯಾನ್ಸಲ್ಸ್. ಸೈನ್ ಥೀಟಾ ಆರ್ ಈಕ್ವಲ್ ಟು ಸೈನ್ ಥೀಟಾ ಪಿ. ಸೈನ್ ಥೀಟಾ ಆರ್ ಇಸ್ ಈಕ್ವಲ್ ಟು ಸೈನ್, ಇಲ್ಲಿ ಥೀಟಾ ಪಿ ಇರೋದನ್ನ ಪೈ ಬೈ 2 ಮೈನಸ್ ಥೀಟಾ ಪಿ ಅಂತ ಬರ್ಕೊಳ್ತೀವಿ. ಥೀಟಾ ಆರ್ ಇಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಥೀಟಾ ಪಿ. ಥೀಟಾ ಆರ್ ಪ್ಲಸ್ ಥೀಟಾ ಪಿ ಇಸ್ ಈಕ್ವಲ್ ಟು ಪೈ ಬೈ 2. ಈ ಕಡೆ ಮೈನಸ್ ಇರೋದು ಲೆಫ್ಟ್ ಸೈಡ್ ಬಂದ್ರಿಗಿನ ಪ್ಲಸ್ ಆಗುತ್ತೆ. ಪೈ ಬೈ 2 ಥೀಟಾ ಆರ್ ಪ್ಲಸ್ ಥೀಟಾ ಪಿ ಇಸ್ ಈಕ್ವಲ್ ಟು ಪೈ ಬೈ 2 ಅಂತಂದರೆ 90 ಡಿಗ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೆಗೆಟಿವ್ ಕ್ರಿಸ್ಟಲ್. ಇದು ಇಲ್ಲಿರೋ ಲೈನ್ ಬಂದುಬಿಟ್ಟು ಆಪ್ಟಿಕ್ ಆ್ಯಕ್ಸಿಸ್. ಇದು ನೆಗೆಟಿವ್ ಕ್ರಿಸ್ಟಲ್ಲು, ಇದು ಪಾಸಿಟಿವ್ ಕ್ರಿಸ್ಟಲ್. ದ ಕ್ರಿಸ್ಟಲ್ ಇನ್ ವಿಚ್ ಎ ಸ್ಪಿರಿಕಲ್ ವೇವ್ ಫ್ರಂಟ್ ಲೈಸ್ ವಿತ್ ಇನ್ ದ ಎಲಿಪ್ಟಿಕಲ್ ವೇವ್ ಫ್ರಂಟ್ ಆರ್ ಕಾಲ್ಡ್ ದ ನೆಗೆಟಿವ್ ಕ್ರಿಸ್ಟಲ್. ನಾವು ಇದನ್ನೇ ನೆಗೆಟಿವ್ ಕ್ರಿಸ್ಟಲ್ ಅಂತ ಎದಕ್ಕೆ ಕರಿಬೇಕು, ಇದನ್ನೇ ಪಾಸಿಟಿವ್ ಕ್ರಿಸ್ಟಲ್ ಅಂತ ಎದಕ್ಕೆ ಕರಿಬೇಕಪ್ಪ ಅಂದರೆ ನೆಗೆಟಿವ್ ಕ್ರಿಸ್ಟಲ್ ಬಂದುಬಿಟ್ಟು ಸ್ಪಿರಿಕಲ್ ಶೇಪ್ನಲ್ಲಿರುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ಕ್ಯಾಲ್ಸೈಟು, ಟರ್ಮಿಲೈನು. ಬೋತ್ ದ ರೇಸ್ ಟ್ರಾವೆಲ್ ವಿತ್ ದ ಸೇಮ್ ವೆಲಾಸಿಟಿ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ರೇ ಬಂದುಬಿಟ್ಟು ನೆಗೆಟಿವ್ ಕ್ರಿಸ್ಟಲಲ್ಲಿ ಸೇಮ್ ವೆಲಾಸಿಟಿ ಜೊತೆ ಇರ್ತಾವಂತೆ. ಆರ್ಡಿನರಿ ರೇ ಈಕ್ವಲ್ ಟು ಎಕ್ಸ್ಟ್ರಾ ಆರ್ಡಿನರಿ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್ ವೇರ್ ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ಆರ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಫಾರ್ ದ ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ರೇಸ್. The velocity of the ordinary ray is the same in all direction, hence ordinary ray is constant. ನೆಗೆಟಿವ್ ಕ್ರಿಸ್ಟಲಲ್ಲಿ ಬಂದುಬಿಟ್ಟು ಆರ್ಡಿನರಿ ರೇದು ವೆಲಾಸಿಟಿ ಸೇಮ್ ಇರುತ್ತಂತ ಆಲ್ ಡೈರೆಕ್ಷನ್ಸ್ನಲ್ಲಿ, ಅದಕ್ಕಾಗಿ ಇದು ಆರ್ಡಿನರಿ ರೇ ಕಾನ್ಸ್ಟೆಂಟ್ ಆಗಿರುತ್ತೆ ನೆಗೆಟಿವ್ ಕ್ರಿಸ್ಟಲಲ್ಲಿ. ದ ವೆಲಾಸಿಟಿ ಆಫ್ ದ ಎಕ್ಸ್ಟ್ರಾರ್ಡಿನರಿ ರೇ ವೇರಿಯಸ್. ಇದರಲ್ಲಿ ಆರ್ಡಿನರಿ ರೇದು ವೆಲಾಸಿಟಿ ಇದು ಕಾನ್ಸ್ಟೆಂಟ್ ಆಗಿದ್ದರೆ ಎಕ್ಸ್ಟ್ರಾರ್ಡಿನರಿ ರೇದು ವೇರಿಯಸ್ ಅಂತಂದರೆ ಮಿನಿಮಮ್ ಈಕ್ವಲ್ ಟು ದಟ್ ಆರ್ಡಿನರಿ ರೇ ಅಂಡ್ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್ ಮ್ಯಾಕ್ಸಿಮಮ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ದ ಆಪ್ಟಿಕ್ ಆ್ಯಕ್ಸಿಸ್. ಒಂದು ಸಾರಿ ಮಿನಿಮಮ್ ಆಗ್ತಿರುತ್ತೆ, ಒಂದು ಸಾರಿ ಮ್ಯಾಕ್ಸಿಮಮ್ ಆಗ್ತಿರ್ತೈತೆ, ಒಂದು ಸಾರಿ ಈಕ್ವಲ್ ಆಗ್ತಿರ್ತಂತೆ. ದೇರ್ ಫೋರ್ ಆರ್ಡಿನರಿ ರೇ ಈಸ್ ಲೆಸ್ ದೆನ್ ಎಕ್ಸ್ಟ್ರಾರ್ಡಿನರಿ ರೇ. ಎಕ್ಸ್ಟ್ರಾರ್ಡಿನರಿ ರೇ ಬಂದುಬಿಟ್ಟು ಯಾವಕ್ಕಿನ್ನ ಲೆಸ್ ದೆನ್ ಆಗಿರ್ತಪ್ಪ ಅಂತಂದರೆ ಆರ್ಡಿನರಿ ರೇಕಿನ್ನ, ಅದರ್ ದೆನ್ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. ದ ಸ್ಪಿರಿಕಲ್ ವೇವ್ ಫ್ರಂಟ್ ಲೈಸ್ ವಿತ್ ಇನ್ ದ ಎಲಿಪ್ಟಿಕಲ್ ವೇವ್ ಫ್ರಂಟ್. ಸ್ಪಿರಿಕಲ್ ವೇವ್ ಫ್ರಂಟ್ ಬಂದುಬಿಟ್ಟು ಹೆಂಗಿರುತ್ತಪ್ಪ ಅಂತಂದರೆ ವೇವ್ ಫ್ರಂಟ್ ಆಗಿರುತ್ತೆ, ಎಲಿಪ್ಟಿಕಲ್ ವೇವ್ ಫ್ರಂಟ್ ಆಗಿರ್ತತೆ. ದ ಮೈನರ್ ಆ್ಯಕ್ಸಿಸ್ ಆಫ್ ದ ಎಲಿಪ್ಟಿಕಲ್ ವೇವ್ ಫ್ರಂಟ್ ಕೋಯಿನ್ಸೈಡ್ ವಿತ್ ದ ಆಪ್ಟಿಕ್ ಆ್ಯಕ್ಸಿಸ್ ಆಗಿರುತ್ತೆ. ಎಲಿಪ್ಟಿಕಲ್ ವೇವ್ ಫ್ರಂಟ್ ಯಾವುದಕ್ಕೆ ಕೋಯಿನ್ಸೈಡ್ ಆಗಿರ್ತಪ್ಪ ಅಂತಂದರೆ ಆಪ್ಟಿಕ್ ಆ್ಯಕ್ಸಿಸ್. ದ ಟೂ ವೇವ್ ಫ್ರಂಟ್ಸ್ ಟಚ್ ಈಚ್ ಅದರ್ ಅಲಾಂಗ್ ದ ಮೈನರ್ ಆ್ಯಕ್ಸಿಸ್ ಆಫ್ ದ ಎಲಿಪ್ಸ್. ವೇವ್ ಫ್ರಂಟು ಟಚ್ ಯಾವುದಕ್ಕಾಗಿರ್ತಪ್ಪ ಅಂತಂದರೆ ಈಚ್ ಅದರ್ ಅಲಾಂಗ್ ಮೈನರ್ ಆ್ಯಕ್ಸಿಸ್. ಪ್ರತಿಯೊಂದ್ರದ್ದು ಆ ಮೈನರ್ ಆ್ಯಕ್ಸಿಸ್ ಬಂದುಬಿಟ್ಟು ಮೈನರ್ ಆ್ಯಕ್ಸಿಸ್ ಆಫ್ ದ ಎಲಿಪ್ಸ್ಗೆ ವೇವ್ ಫ್ರಂಟ್ಗೆ ಟಚ್ ಆಗಿರುತ್ತೆ. ಪಾಸಿಟಿವ್ ಕ್ರಿಸ್ಟಲ್. ದ ಕ್ರಿಸ್ಟಲ್ ಇನ್ ವಿಚ್ ದ ಎಲಿಪ್ಸಾಯ್ಡ್ ವೇವ್ ಫ್ರಂಟ್. ನೆಗೆಟಿವ್ ಕ್ರಿಸ್ಟಲ್ ಬಂದುಬಿಟ್ಟು ಸ್ಪೆರಿಕಲ್ ಶೇಪ್ನಲ್ಲಿದ್ದರೆ, ಪಾಸಿಟಿವ್ ಕ್ರಿಸ್ಟಲ್ ಬಂದುಬಿಟ್ಟು ಎಲಿಪ್ಸಾಯ್ಡ್ ವೇವ್ ಫ್ರಂಟ್ನಲ್ಲಿರುತ್ತೆ. ವಿತಿನ್ ದ ಸ್ಪೆರಿಕಲ್ ವೇವ್ ಫ್ರಂಟ್ ಅದು ಸ್ಪೆರಿಕಲ್ ಇರೋ ಕಾರಣಕ್ಕೆ ವಿತಿನ್ ದ ಎಲಿಪ್ಟಿಕಲ್ ವೇವ್ ಫ್ರಂಟ್ ಆಗಿರುತ್ತೆ. ಇದು ಎಲಿಪ್ಸೈಡ್ ಇರೋದಕ್ಕೆ ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿರುತ್ತೆ. ಆರ್ ಕಾಲ್ಡ್ ದ ಪಾಸಿಟಿವ್ ಕ್ರಿಸ್ಟಲ್. ಎಕ್ಸಾಂಪಲ್ ಬಂದುಬಿಟ್ಟು ಕ್ವಾಡ್ಸ್, ಐಸ್ಲ್ಯಾಂಡ್. ಬೋತ್ ದ ರೇಸ್ ಟ್ರಾವೆಲ್ ವಿತ್ ದ ಸೇಮ್ ವೆಲಾಸಿಟಿ. ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ ಬಂದುಬಿಟ್ಟು ಪಾಸಿಟಿವ್ ಕ್ರಿಸ್ಟಲಲ್ಲಿ ಸೇಮ್ ವೆಲಾಸಿಟಿ ಆಗಿರುತ್ತೆ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. ದೇರ್ ಫಾರ್ ಆರ್ಡಿನರಿ ರೇ ಈಕ್ವಲ್ ಟು ಎಕ್ಸ್ಟ್ರಾರ್ಡಿನರಿ ರೇ ಅಲಾಂಗ್ ದ ಆಪ್ಟಿಕ್ ಆ್ಯಕ್ಸಿಸ್. The velocity of the ordinary ray is the same in all directions, hence ordinary ray is constant. Velocity of the ordinary ray ಬಂದುಬಿಟ್ಟು ಪಾಸಿಟಿವ್ ಕ್ರಿಸ್ಟಲಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ದ ವೆಲಾಸಿಟಿ ಆಫ್ ದ ಎಕ್ಸ್ಟ್ರಾರ್ಡಿನರಿ ರೇ
ವೇರಿಯಸ್ ಇಟ್ ಈಸ್ ಮ್ಯಾಕ್ಸಿಮಮ್ ಅಲಾಂಗ್ ದ ಆಪ್ಟಿಕ್ ಆಕ್ಸಿಸ್. ಎಕ್ಸ್ಟ್ರಾರ್ಡಿನರಿ ರೇ ಬಂದುಬಿಟ್ಟು ಮ್ಯಾಕ್ಸಿಮಮ್ ಆಗಿರುತ್ತೆ ಯಾವಾಗಪ್ಪ ಅಂದರೆ ಅಲಾಂಗ್ ದ ಆಪ್ಟಿಕ್ ಆಕ್ಸಿಸ್ ಜೊತೆಗೆ, ಮತ್ತು ಮಿನಿಮಮ್ ಇನ್ ದ ಡೈರೆಕ್ಷನ್ ಆಫ್ ಪರ್ಪೆಂಡಿಕ್ಯುಲರ್ ಟು ದ ಆಪ್ಟಿಕ್ ಆಕ್ಸಿಸ್. ಡೈರೆಕ್ಷನು ಪರ್ಪೆಂಡಿಕ್ಯುಲರು ಇದ್ದಾಗ ಮಿನಿಮಮ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಇದ್ದಾಗ ಆಪ್ಟಿಕ್ ಆಕ್ಸಿಸ್ ಜೊತೆ ಇರುತ್ತೆ. ದೇರ್ ಫೋರ್ ಎಕ್ಸ್ಟ್ರಾರ್ಡಿನರಿ ರೇ ಈಸ್ ಗ್ರೇಟರ್ ದೆನ್ ಆರ್ಡಿನರಿ ರೇ ಎಕ್ಸ್ಪೆಕ್ಟ್ ಅಲಾಂಗ್ ದ ಆಪ್ಟಿಕ್ ಆಕ್ಸಿಸ್. ದ ಎಲಿಪ್ಟಿಕಲ್ ವೇವ್ ಫ್ರಂಟ್ ಲೈಸ್ ವಿತ್ ಇನ್ ದ ಸ್ಪಿರಿಕಲ್ ವೇವ್ ಫ್ರಂಟ್. ಎಲಿಪ್ಟಿಕಲ್ ವೇವ್ ಫ್ರಂಟ್ ಬಂದುಬಿಟ್ಟು ಸ್ಪಿರಿಕಲ್ ವೇವ್ ಫ್ರಂಟ್ ಆಗಿರುತ್ತೆ. ದ ಟೂ ವೇವ್ ಫ್ರಂಟ್ಸ್ ಟಚ್ ಈಚ್ ಅದರ್ ಅಲಾಂಗ್ ದ ಮೇಜರ್ ಆಕ್ಸಿಸ್ ಆಫ್ ದ ಎಲಿಪ್ಸ್. ನೆಗೆಟಿವ್ ಕ್ರಿಸ್ಟಲ್ ಬಂದುಬಿಟ್ಟು ಮೈನರ್ ಆಕ್ಸಿಸ್ ಆಗಿರುತ್ತೆ. ಪಾಸಿಟಿವ್ ಕ್ರಿಸ್ಟಲ್ ಬಂದುಬಿಟ್ಟು ಟೂ ವೇವ್ ಫ್ರಂಟ್ಸ್ ಟಚ್ ಈಚ್ ಅದರ್ ಅಲಾಂಗ್ ದ ಮೇಜರ್ ಆಕ್ಸಿಸ್ ಆಫ್ ದ ಎಲಿಪ್ಸ್ ಆಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿಸಿ.